ಹಾಯ್ ಎಲ್ರಿಗೂ ನಮಸ್ಕಾರ. ನಾವ್ ಯಾರ ಹತ್ರ ಆದ್ರೂ ಕಷ್ಟ ಹೇಳ್ಕೊಂಡಾಗ ಅಯ್ಯೋ ನನ್ ಕತೆ ಯಾಕೆ ಕೇಳ್ತಿ ಅಂತ ಅವ್ರ ಕಷ್ಟ ಹೇಳ್ಕೊಳ್ಳೋರೆ ಜಾಸ್ತಿ. ಅಂತದ್ರಲ್ಲಿ ಸಂಬಂಧನೇ ಇಲ್ದೆ ಇದ್ರು ಸ್ಮೈಲ್ ಪ್ಲೀಸ್ ಅಂತ ಹೇಳಿ ನಮ್ ಮುಖದ ಮೇಲೆ ನಗು ತರ್ಸೋರು, ಆ ನಗುವನ್ನ ನೆನ್ಪಲ್ಲೇ ಉಳಿಯೋ ಹಂಗೆ ಹಿಡಿಯೋರಂದ್ರೆ ಪ್ರಪಂಚದಲ್ಲೇ ಒಬ್ಬನೇ ಒಬ್ಬ ವ್ಯಕ್ತಿ, ಫೋಟೋಗ್ರಾಫರ್. ಒಂದ್ ಫೋಟೋ 1000 ಕತೆ ಹೇಳತ್ತಂತೆ. ಅದ್ರಲ್ಲೂ ಅಳು, ಬೇಜಾರು, ನೋವುಗಿಂತಲೂ ನಗ್ನಗ್ತಾ ಇರೋ ಫೋಟೋನ ನೋಡಕ್ಕೆ ಚಂದ. ಯಾವತ್ತೋ ಒಂದ್ ದಿವ್ಸ ಈಸಿ ಚೇರಲ್ಲಿ ಕೂತು ಹಳೇ ಫೋಟೋ ನೋಡ್ತಾ ಅವತ್ತು ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂತ ಹೇಳಿದ್ದನ್ನ ನೆನಪು ಮಾಡ್ಕೊಂಡು ಮತ್ತೆ ನಗ್ತೀವಿ. ನಗುವಿಗಿರೋ ಶಕ್ತಿನೇ ಅಂತದ್ದಲ್ವಾ. ಇಂಥ ಚಂದದ ನಗುವನ್ನ ಸದಾ ಹಂಚೋ ನಗುವಿನ ಅರಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ಮಜಾ ಭಾರತ. ನಾನು ನಿಮ್ಮ ಭೂಮಿ ಶೆಟ್ಟಿ. ಇವ್ರಿಗಂತೂ ಯಾರು ಸ್ಮೈಲ್ ಪ್ಲೀಸ್ ಅಂತ ಹೇಳ್ಬೇಕಾಗೇ ಇಲ್ಲ. ಯಾವಾಗ್ಲೂ ನಗ್ನಗ್ತಾ ಇರೋ ನಮ್ಮ ಶೋನ ಎನರ್ಜಿ ಬಸ್ಟರ್ ರತ್ತಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಭೂಮಿ. ಸಂಗೀತದಲ್ಲಿ ಏರಿಳಿತ ಇರೋ ತರ ಇವ್ರ ನಗುವಿನಲ್ಲೂ ಏರಿಳಿತ ಇರುತ್ತೆ. ಆದ್ರೂ ಯಾವಾಗ್ಲೂ ಖುಷಿಯಾಗೆ ಇರ್ತಾರೆ. ನಗು ಅನ್ನೋದು ಇವ್ರ ಕಣ್ಣಲ್ಲಿ ತುಳುಕ್ತಾನೆ ಇರುತ್ತೆ. ಗುರುಜಿ ವೆಲ್ಕಮ್. ಇನ್ನು ಇವರು ಸ್ಮೈಲ್ ಪ್ಲೀಸ್ ಅಂತ ಹೇಳೋದಿರ್ಲಿ, ಸುಮ್ನೆ ಬಾಯಿ ಬಿಟ್ರು ನಾವೆಲ್ಲರೂ ಬಿದ್ದು ಬಿದ್ದು ನಗ್ತಿರ್ತೀವಿ. ನಮ್ಮೆಲ್ರೂ ನಗ್ಸೋ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಇನ್ನು ತಡನೆ ಮಾಡದೆ ನಮ್ ನಗುವಿನ ಪಯಣನ ಶುರು ಮಾಡ್ಬಿಡೋಣ. ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬರೋಣ. ಲೈಫ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕಾಕೊಳ್ದೆ ಇರೋರು ಯಾರು ಇರ್ತಾರೆ ಹೇಳಿ? ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ಕಾಮಿಡಿ ಅಲ್ದೆ ಇದ್ರು ಒಂಥರ ನರ್ವಸ್ ಸ್ಮೈಲ್ ಅಂತೂ ಎಲ್ರಿಗೂ ಬಂದೇ ಬರುತ್ತೆ. ಇಲ್ಲೇನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣವಾ? ಬರ್ಲಿ ಚಪ್ಪಾಳೆ. ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು, ಗಾಗಲ್ ಹಾಕೊಂಡು, ಇನ್ಸರ್ಟ್ ಮಾಡ್ಕೊಂಡು, ಶೂ ಹಾಕೊಂಡು ಪಿಕ್ ತಗೊಳಕ್ ಈ ಟ್ರಾಫಿಕ್ನಾಗ ನಿಂತಲ್ಲ. ರೂಲ್ಸ್ ಅಂದ್ರ ರೂಲ್ಸ್. ಇನ್ ಮ್ಯಾಲ ಯಾವನು ಬಿಡಂಗಿಲ್ಲ ಬಾಯಿ. ಯಾಕಂದ್ರ ರೋಡ್ ಮ್ಯಾಲ ನಿಂತಿರೋದು ಇನ್ಸ್ಪೆಕ್ಟರ್ ಈಚಲಕಾಯಿ. ಬಾ 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 ಬಾ. ಹಿಡ್ಕಲ್ಲ, ಅಲ್ಲ ಡಿಂಗ್ರಿ ಬಿಲ್ಲೆ ಹೊಂಟ ನೋಡ್ರಿ ಕಳ್ಳ. ಇಳಿ ಕೆಳಗ. ಎಲ್ಲಿ ಹೆಲ್ಮೆಟ್? ಎಲ್ಲಿ ಹೆಲ್ಮೆಟ್? ಹಾ, ಹಂಗಂದ್ರೆ ಏನ್ ಸರ್? ಪಾಪ, ಹೆಲ್ಮೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಓ, ಈ ಹೆಲ್ಮೆಟ್ ತಲೆಗೆ ಹಾಕೋ ಹೆಲ್ಮೆಟ್. ತಾವೇನ್ ಅನ್ಕೊಂಡ್ರೋ ಏನೋ. ಸರ್, ಏನು ಟೆನ್ಷನ್ ಮಾಡ್ಕೊಬಿಡಿ ಸರ್. ಹೆಲ್ಮೆಟೇ ಬೇಕಾಗಿಲ್ಲ ಸರ್. ಆರಾಮಾಗಿ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ತೀನಿ ಸರ್. ಓ, ಆರಾಮಾಗಿ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ತೀಯಾ? ಏನ್ ಮನೆಗೆ ಹೋಗ್ತೀಯೋ ಅಥವಾ ಮ್ಯಾಲ ಹೋಗ್ತೀಯೋ ಯಾವನಿಗೆ ಗೊತ್ತು? ಹಾ, ನೋಡಪ್ಪ, ಮನೆಯಿಂದ ಹೆಂಗ್ ಬಂದೇವ್ ಹಂಗ ಮನೆಗೆ ಹೋಗ್ಬೇಕು ಹೋದಿಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕ್ಬೇಕು. ಏ ಬೇಡ ಸರ್, ನಮ್ಮೂರಲ್ಲಿ ಯಾವನು ಹಾಕಲ್ಲ ಸರ್, ಹೆಲ್ಮೆಟೇನೆ ಹಾಕಲ್ಲ ಸರ್. ಹಂಗೆ ಗಾಡಿ ಓಡಿಸೋದು ನಮ್ಗೆ ಹಂಗೆ ಇಷ್ಟ. ಸರ್ 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 ಪ್ಲೀಸ್ ಪ್ಲೀಸ್ ಸರ್ ಸರ್ ನಿತ್ಕ. ನಾನು ಮುಂದೆ ನಾಟಕ ಹಚ್ತಾರ ಮಕ್ಕಳು. ಯಾವ ಮಗುಗೆ ಹೆದರಿದ ಮಗನ ಅಲ್ಲ ನಾನು. ಏ ಪಾಟೀಲ ಸರ್, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ಬಂದ್ರು ಬಿಡ್ಬಾಡಲೆ, ಹೊಡೆದು ಹಾಕ್ಲೆ. ಸರಿ ಸರ್. ಮಚ್ಚ ರಫೀಕ್ ಪೊಲೀಸ್ ಲೇ. ಅದು ರಫೀಕ್ ಪೊಲೀಸ್ ಅಲ್ಲ ಕಣೋ, ಟ್ರಾಫಿಕ್ ಪೊಲೀಸು. ರಿಪೋರ್ಟ್ಸ್ ಹೋಗ್ತಿದೀವಿ, ಪೊಲೀಸ್ ಹಿಡಿಯಲ್ವೇನೋ? ಸುಮ್ನಿರಲ್ಲ, ನನ್ನ ಹತ್ರ ಒಂದು ಮಾಸ್ಟರ್ ಐಡಿಯಾ ಇದೆ. ಏನು? ಇಳಿದು ಬಿಟ್ಟು ಗಾಡಿ ತಳ್ಕೊಂಡೋಗೋಣ. ಸ್ಟಾಪ್ ಸರ್. ಹಾಯ್ ಸರ್. ಹಾಯ್ ಸರ್. ಪಾಟೀಲ ಹಾಯ್ ಅಂತ ಹೇಳಿದ್ನಲ್ಲ ಸರ್. ಹಾಯ್ ಮಾಡಿದ್ರೆ ಸಾಕ, ಹಗ್ ಮಾಡೋದು ಬೇಡವಾ? ಬಂದವೆಲ್ಲ ಹಗ್ ಮಾಡಕ್ ನಾನೇನು ಪಗ್ ನಾಯಿ ಅನ್ಕೊಂಡ್ರಿ ಅನ್ಲೇ? ಮಾಸ್ಟರ್ಗೆ ಬುದ್ಧಿದೆ ಅಂದ್ರೆ ಹಂಗ ಸತ್ ಹೋಗಿರ್ಬೇಕು ಮಕ್ಳ. ಅಲ್ರಲ್ಲಿ ಗಾಡಿ ಮೇಲೆ ಮಂಗ್ಯಾನಂಗ್ 3 ಜನ ಹೊಂಟಿರಲ್ಲ,
ಟ್ರಿಪಲ್ ರೈಡಿಂಗ್ ಹೋಗೋ ತಪ್ಪು ಅಂತ ಗೊತ್ತೈತಿಲ್ಲ? ಹೌದು ಸರ್, ಅದಕ್ಕೆ ಒಬ್ಬನ ಮನೆಗ್ ಬಿಟ್ಟು ಬರಕ್ ಹೋಗ್ತಿದ್ದೀನಿ. ಯಾವ ಗಾಡಿ ತಳ್ಕೊಂಡ್ ಹೊಂಟ್ರಿಲ್ಲ ಯಾಕ? ಸರ್ ತಳ್ಳಿಲ್ಲ ಅಂದ್ರೆ ಮೂವೇ ಆಗಲ್ಲ, ಎಲ್ಲರೂ ತಲೆ ನಿಂತಿರುತ್ತೆ. ಸರ್ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ ಸರ್. ಸ್ಟಾರ್ಟ್ ಆಗಲ್ಲ, ನಾಟಕ ಹಚ್ಚಾರ ಮಕ್ಕಳು ನನ್ನ ಮುಂದ್ ನಾಟಕ. ಸರಿ ಪಡೇಲ್ ಸರ್ ಮಚ್ಚ ವೈರ್ ಕಿತ್ಬಿಡು, ಸ್ಟಾರ್ಟೇ ಆಗಲ್ಲ. ಮಚ್ಚ ವೈರ್ ಕಿತ್ಬಿಡು, ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಆಕತಿ ಸರ್ ಈ ತೆಗೆದು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗಲ್ಲ ಸರ್. ನನ್ನ ಮಕ್ಕಳ ಡಿಎಲ್ ತೆಗಿ ತೆಗೆದು 2 ವರ್ಷ ಆಯ್ತು ಸರ್. ಲೇ ಅವಂದು ಡಿಎಲ್ ಕೇಳಿದ್ರೆ ನಿಂದ ಯಾಕೆ ಕೊಡ್ತಿಲ್ಲ? ಸರ್ ಗಾಡಿ ಓಡಿಸಿದ್ ನಾನ್ ಸರ್. ಮುಂದೆ ಕುಂತದ್ ನೀನ್ ಹೌದಿಲ್ಲ? ಸರ್ ಮುಂದೆ ಕೂತಿದ್ ನಾನು, ಗಾಡಿ ಓಡಿಸಿದ್ದ ಅವನು. ನಾನು ಮುಂದೆ ಕೂತಿದ್ದಕ್ಕೆ ನಾನೇ ಓಡಿಸ್ದಂಗೆ ಕಂಡಿದ್ದೆ. ಯಾವನ್ಲೆ ಡಿಂಗ್ರಿ ಬಿಲ್ಲ ಪೂರ್ತಿ ತಲೆಗೆ ಕೈ ಹಾಕ್ತಾನ? ಇವನು ಡಿಎಲ್ ಕೊಟ್ಟಿದ್ದಾನೆ, ಇದ್ರಲ್ಲಿ ಫೋಟೋ ಇವಂದಿಲ್ಲ ಸರ್, ಬೇರೆ ಯಾರ್ದೋ ಇದೆ. ನೋಡಪ್ಪ ಕರ್ಮಾನ್ ಇದನ್ನ, ಇವನ್ ಡಿಎಲ್ ನಾಗ ಇವಂದ ಫೋಟೋ ಇಲ್ಲಲ್ಲೋ. ಸರ್ ಅದು ಡಿಎಲ್ ಫೋಟೋ ತೆಗ್ಸಕ್ ಹೋದಾಗ ಅವನು ಶೂ ಲೆಸ್ ಕಟ್ಕೋಬೇಕು ಅಂತ ಬಗ್ಬಿಟ್ಟ ಸರ್. ಹಿಂದಿಗಡೆ ಇರೋ ಫೋಟೋ ತೆಗೆದು ಬಿಟ್ಟಿದ್ದಾರೆ ಸರ್. ಅಷ್ಟೇ ಸರ್, ಸಿಂಪಲ್. ಒದ್ದು ಬಿಡ್ತೀನಿ. ಪುಂಗಿ ಊತಿಯ ಮಗನ ನನ್ನ ಹತ್ರ ಪುಂಗಿನ ತೆಗೆ ಡಿಎಲ್ ತೆಗೆ ಹಾ ಡಿಎಲ್ ಎಕ್ಸ್ಪೈರ್ ಆಗೈತಿ. ದುಡ್ಡು ಇಲ್ಲಿ ಕಟ್ತಿರೋ ಇನ್ ಕೋರ್ಟ್ನ್ಯಾಗ ಕಟ್ತಿರೋ? ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಸರ್? ಯಾಕ ನಿಮ್ ಡಿಎಲ್ ಸರ್. ಡಿಎಲ್ ತಗೊಂಡಿಲ್ವೇನ್ರೋ? ಕೊಡಿಲ್ಲ ನೋಡಪ್ಪ, ಇನ್ಶೂರೆನ್ಸ್ ಮುಗಿದೋಗೆ 8 ತಿಂಗಳಾಗೈತಿ. 8 ತಿಂಗಳಾಯ್ತೇನೋ? ನೆಕ್ಸ್ಟ್ ತಿಂಗಳೇ 9 ತಿಂಗಳು, ಆಮೇಲೆ ಡೆಲಿವರಿ. ನನ್ನ ಮಕ್ಕಳ ಇನ್ಶೂರೆನ್ಸ್ ಇಲ್ಲ, ಡಿಎಲ್ ಇಲ್ಲ, RC ಬುಕ್ ಇಲ್ಲ, ಇನ್ನು ಏನೇನಿಲ್ಲ. ಪೆಟ್ರೋಲ್ ಇಲ್ಲ, ಬ್ರೇಕ್ ಇಲ್ಲ, ಇಂಜಿನ್ ಆಯಿಲ್ ಇಲ್ಲ. ಬಾಳ ಮಾತಾಡ್ತಿ ಮಗ, ನಾನು ನೀನ್ ನೋಡ್ಕೊಂತೀನಿ. ಗಾಡಿ ತಗೊಳಕ್ ಸ್ಟೇಷನ್ಗೆ ಬಾ. ಓ ಸ್ಟೇಷನ್ ಎಲ್ಲ ರೆಡಿ ಮಾಡ್ತೀರಾ ಸರ್? ಮಾಡಿ. ಅದು ಚೈನ್ ಒಂದ್ ಸ್ವಲ್ಪ ಲೂಸ್ ಇದೆ, ಆಯಿಲ್ ಬಿಡಿ. ಕ್ಲಚ್ ಬೆಲ್ ಸೌಂಡ್ ಇದೆ. ಕ್ಲಚ್ ಬೆಲ್ ಸೌಂಡ್ ಸರ್. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಕೊಡ್ತೀನಿ ತಗೋ. ಹಾಕಿಸ್ಬಿಡಿ ಸರ್, ನಾಳೆ ಲಾಂಗ್ ಡ್ರೈವ್ ಹೋಗ್ತೀವಿ. ಅವ್ರಕ್ಕಿಂತ ನಿಂದ ಜಾಸ್ತಿ ಆತಲ್ಲ. ಕರೆ ಹೇಳಿ ಮಕ್ಕಳ, ಗಾಡಿ ಯಾರ್ದು? ನಂದು ಸರ್. ಗಾಡಿ ನಿಂತು. ಎಲ್ಲೋ ಹೆಲ್ಮೆಟ್? ಅದು ಯೆಲ್ಲೋ ಹೆಲ್ಮೆಟ್ ಅಲ್ಲ ಸರ್, ಬ್ಲಾಕ್ ಕಲರ್ ಹೆಲ್ಮೆಟ್. ಹೊಡ್ತಿಲ್ಲ ಅವನು. ಸರ್ ಹೆಲ್ಮೆಟ್ ಅವ್ರ ಮನೇಲಿ ಇದೆ ಸರ್. ಯಾಕೆ ಹೆಲ್ಮೆಟ್ ಹಾಕಿಲ್ಲಪ್ಪ? ಕೂದಲು ಉದುರುತ್ತೆ ಸರ್. ಓ, ಹೆಲ್ಮೆಟ್ ಹಾಕಿದ್ರೆ ಕೂದಲು ಉದುರುತ್ತೆ ಅನ್ನೋ ಸೆನ್ಸ್ ಐತಿ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ತಲಿನ ಉದುರ್ತೈತಿ ಅನ್ನೋದು ಗೊತ್ತಿಲ್ಲಲ್ಲ ನಿಮಗ? ನೀವ್ ಹಿಂಗ್ ಹೇಳಿದ್ರೆ ಕೇಳೋ ಮಕ್ಕಳಲ್ಲ, ಗೊತ್ತಾಯ್ತು ನನಗೆ. ಕೂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ. ಸರ್ ಅಲ್ಲೇ ಕುಂತಿರ್ಲಿ, ನಮಗ್ ನೆಲದ ಮೇಲೆ ಕೂತ್ ಅಭ್ಯಾಸನೇ ಇಲ್ಲ ಸರ್. ಸುಮ್ನಿರ್ಲ ದೇವ್ಗಿ ಒಬ್ಬ ಹೊಡ್ಕೊಂಡು. ನಿಮ್ಗೆ ಲಾಕ್ಡೌನ್ಯಾಗ ನಮ್ ಕೆಲವೊಂದು ಪೊಸಿಷನ್ ಕಲ್ಸಿದ್ರು, ಗೊತ್ತಾಯ್ತಿಲ್ಲ? ಯಾವ್ದು ಮಾಡ್ರಿ? ಇದೆ ಸರ್. ಹೌದು ಸರ್, ಕರೆಕ್ಟ್. ಹುಡುಗಿರ್ ಹೆಲ್ಮೆಟ್ ಹಾಕೊಂಡೆ ಇಲ್ಲ, ಹಂಗೆ ಬರ್ತಾ ಇದ್ದಾರೆ. ಹಂಗಾದ್ರೆ ಅವ್ರಿಗೆ ಹಿಡಿಯಲ್ಲ. ಹಿಡಿತಾರೆ. ಅವಳು ಪಂಚರಂಗಿ ಕಣ, ನಮಗ್ ಗೊತ್ತಿದ್ದಾಳೆ, ಅವಳನ್ನ ಹಿಡಿಯಲ್ಲ. ಹಿಡಿತಾರೆ. ಬೆಟ್ಟ ಬೆಟ್ ಕರಿಲೇಕಿನ ಕರ್ಕೊಂಬ, ಅಲ್ಲಿ ಬೆಳ್ಳಗದಾರ ನೋಡು. ಸರ್ ನಾವ್ ಆಲ್ರೆಡಿ ಇಬ್ರು ಹೋಗ್ತಿದ್ವಲ್ಲ, ನಿಮ್ಗೆ ಹೆಂಗ್ ಸರ್ ಡ್ರಾಪ್ ಕೊಡೋದು? ಅಮ್ಮ ನಾನ್ ಡ್ರಾಪ್ ಕೇಳಿಲ್ಲ, ಅಲ್ಲಿ ನಮ್ ಸಾಹೇಬರು ನಿಂತಿದ್ದಾರೆ, ಹೋಗಿ ಹಗ್ ಮಾಡಿ ಬಿಡ್ತಾರೆ. ಅವ್ರು ನಮ್ ಫ್ರೆಂಡ್ಸ್ ಅಲ್ವಾ? ನೀವೇನ್ರು ಮಾಡ್ತಾ ಇದ್ದೀರಾ ಇಲ್ಲಿ? ಪೊಲೀಸರು ಹೆಲ್ಮೆಟ್ ಹಾಕಿರ್ಲಿಲ್ಲ, ನಾವ್ ಹಿಡಿದು ಫೈನ್ ಹಾಕಿದ್ವಿ. ಸುಮ್ನೆ ಇರ್ಲಿಲ್ಲ ಅಂದ್ರೆ ಮಗನ ಲಂಗ ಕಳ್ಸಿ ಹೊಡ್ತೀನಿ ನಿನ್ನ. ಎಲ್ಲಿಗೆ ಹೊಂಟಿರವ? ಶಾಪಿಂಗ್ ಅಂಕಲ್. ಕರ್ಮ ಮರೆಯ, ಬೆಳಗರ ಹುಡುಗಿರ್ ಯಾರ ಅಂಕಲ್ ಅಂದ್ರೆ ಸಾಕು, ಗಂಟ್ಲ ಮುಳ್ಳು ಚುಚ್ಚದಂಗ ಆಕತಿ. ಅಣ್ಣ ಅಂದ್ರೆ ಏನ್ ಚುಚ್ಕೊಳ್ಳುತ್ತೆ ಸರ್? ಹಾರೇ ಚುಚ್ಚದಂಗ ಆಗುತ್ತೆ. ಗುಡ್ ಬಾಯ್. ಓಕೆ ಸರ್, ಗುಡ್ ಬೈ.
ನೀಟಾಗಿ ಕುತ್ಕೋರೋ ದೋಸ್ತ ಕಾಲ್ ಬೀಳ್ತೀನಿ ಹೇಳ ಎಲ್ಲಿ ಹೆಲ್ಮೆಟ್ ಎಲ್ಲಿ ಸರ್ ಹೆಲ್ಮೆಟ್ ಅವನು ಇಸ್ಕೊಂಡಿದ್ದಾನೆ ಸರ್. ಅಕ್ಕಿ ಹೆಲ್ಮೆಟ್ ಯಾಕೆ ಇಸ್ಕೊಂಡಿಲ್ಲ? ಸರ್ ಮೊನ್ನೆ ಕೊಟ್ಟಿದ್ದೆ ಸರ್, ಅದಕ್ಕೆ ಇಸ್ಕೊಂಡೆ ಸರ್. ಈಗ ಎಲ್ಲೈತಿ? ಅವ್ನು ಇಸ್ಕೊಂಡಿದ್ದಾನೆ ಸರ್. ಎಲ್ಲೈತಪ್ಪ ಹೆಲ್ಮೆಟ್? ಸರ್ ಮನೇಲಿದೆ ಸರ್. ಮನೇಲಿ ಯಾಕಿಟ್ಟು? ಯಾಕಂದ್ರೆ ಅದು ನನ್ನ ಹೆಲ್ಮೆಟ್ ಸರ್. ಏನೋ ಇವ್ರು ತಲೆಗೆ ಕೈ ಹಾಕ್ತಾರಲ್ಲ ಒಬ್ಬೊಬ್ರು. ಹೋಗ್ಲಿ ಬಿಡು, ಫೈನ್ ಕಟ್ ಫೈನ್. ಐ ಆಮ್ ಆಲ್ರೆಡಿ ಫೈನ್ ಸರ್. ಹೋಗೋ ಮಾರ ಲೇ ದೆವ್ವ. ಸಾರಿ, ಯಾಕೆ ಟಾರ್ಚರ್ ಕೊಟ್ಟು ಸಾಯಿಸ್ತಿರೋ? ಕಟ್ 500 ರೂಪಾಯಿ ಫೈನ್ ಕಟ್. ಸರ್ ನನ್ನ 500 ರೂಪಾಯಿ ಅವನ ಹತ್ರ ಕೇಳಿ ಸರ್. ನಿನ್ನ 500 ರೂಪಾಯಿ ಅವನ ಹತ್ರ ಯಾಕೆ ಕೇಳಿ? ಅವ್ನು ನಿನ್ನೆ ನನ್ನ ಹತ್ರ ಇಸ್ಕೊಂಡಿದ್ದಾನೆ ಸರ್. ಲೇ ಆಕೆ 500 ರೂಪಾಯಿ ನೀ ಯಾಕೆ ಇಸ್ಕೊಂಡೆಲೆ? ಸರ್ ಮೊನ್ನೆ ಕೊಟ್ಟಿದ್ದೆ ಸರ್, ಅದಕ್ಕೆ ಇಸ್ಕೊಂಡೆ ಸರ್. ಈಗ ಕೊಡಲೆ? ಇವನು ಇಸ್ಕೊಂಡಿದ್ದಾನೆ ಸರ್. ಲೇ ಕೊಡಲೆ 500 ರೂಪಾಯಿ. ಮನೇಲಿದೆ ಸರ್. ಮನೇಲಿ ಯಾಕಿಟ್ರು? ಯಾಕಂದ್ರೆ ಆ 500 ರೂಪಾಯಿ ನಂದು ಸರ್. ಏನೋ ಎಲ್ರಿಗೂ ತಲೆಗೆ ಸೇರಿ ಡಿಂಗ್ ಡಾಂಗ್ ಮಾಡ್ತಾರಲ್ವ ನನ್ನ ತಲೆ. ಯಪ್ಪ ಏಯ್ ಹೋಗಿ ಒಂದ್ ಸೈಡ್ ನಾಯಿ ನಿಂತ್ಕೊಂಡಂಗ್ ನಿಂತ್ಕೋದಾಗ ಹೇಳಿ. ಏನ್ ಕಾಟ ಕೊಡ್ತಾರ? ರೊಕ್ಕ ತೆಗಿ ರೊಕ್ಕ. ಸರ್ ಮನೇಲಿ ಬರೀ 100 ರೂಪೀಸ್ ಅಷ್ಟೇ ಕೊಡೋದು ಸರ್. ಅದು ಪೆಟ್ರೋಲ್ಗೂ ಸಾಲಲ್ಲ ಗೊತ್ತಾ? ಪ್ಲೀಸ್ ಸರ್, ಪ್ಲೀಸ್ ಸರ್, ಬಿಡಿ ಸರ್, ಪ್ಲೀಸ್. ವಾವ್ ಸರ್, ನೀವು ಎಷ್ಟು ಕ್ಯೂಟ್ ಆಗಿದ್ದೀರಾ ಗೊತ್ತಾ? ಸರ್ ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ವೈ ನಾಟ್ ಪ್ಲೀಸ್. Please, sir. ಹತ್ರ ಬನ್ನಿ. ಸರ್ ಪೌಟ್ ಮಾಡಿ. ಪೌಟ್ ಅಂದ್ರೆ ಅಲ್ಲಿ ನೋಡ್ರ 3 ಹಂದಿಗಳು ಸೇರ್ಕೊಂಡು ಸೆಲ್ಫಿ ತಕ್ಕೊತಿದಾವೆ. ಸರ್ ಸೆಲ್ಫಿ. ತೆಗಿಯಮ್ಮ. ಥ್ಯಾಂಕ್ ಯು ಸರ್. ಫೋಟೋ ಕಳ್ಸಕ್ ನಂಬರ್ ಕೊಡಲ್ವಾ? AA0322. ಇವಳಿಗೊಂದು ಮಜಾಧಿಪತಿ ಕೊಡಿ, ಕಾಮಿಡಿ ಮಾಡ್ತಾವಳೆ. ನಿಮ್ಮ ಅವ್ನ್ ಕೇಳಿದೆ ಅಂತ ಹೇಳು. ಬಾಯ್ ಬಾಯ್. ನಿಮ್ಮ ಅಕ್ಕನ ನಂಬರ್ ಸೆಂಡ್ ಮಾಡು. ಓಕೆ ಬಾಯ್. ಅಯ್ಯಯ್ಯೋ ಹುಡುಗಿ ನಂಬರ್ ಕೊಟ್ಟಾಳ, ಕಾಲ್ ಮಾಡ್ತೀನಿ. ಅಕ್ಕಿ ಕಾಲ್ ಮಾಡಿದ್ರೆ ನಿಂಗೆ ಯಾಕೆ ಫೋನ್ ಬರ್ತಾಯ್ತು? ಯಾಕಂದ್ರೆ ಈ ಫೋನ್ ಅವಳದು ಸರ್. ಅವಳ ಫೋನ್ ನಿನ್ನ ಹತ್ರ ಯಾಕಾಯ್ತು? ನನ್ನ ಫೋನ್ ಅವಳ ಹತ್ರ ಇದೆ, ಅದಕ್ಕೆ. ನಿನ್ ಫೋನ್ ಅಕ್ಕಿ ಹತ್ರ ಯಾಕೆ ಕೊಟ್ಟು? ಯಾಕಂದ್ರೆ ನನ್ನ ಫೋನ್ ಅವಳ ಹತ್ರ ಇದೆ, ನನ್ನ ಫೋನ್ ನಿನ್ನ ಹತ್ರ ಇದೆ. ನಾಟಕ ಮಾಡ್ತೀಯ ನಮಗನ? ಇಲ್ಲ ಸರ್, ನಾವಿಬ್ರು ಕ್ಲೋಸ್ ಫ್ರೆಂಡು ಸರ್. ಅವಾಗ ಏನಾದ್ರು ಒಂದು ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀವಿ. ಅವಳು ಹಾಕೊಂಡಿರೋ ಪ್ಯಾಂಟು ನಂದು, ನಾ ಹಾಕೊಂಡಿರೋ ಲಂಗ ಅವಳದು ಸರ್. ಅನಿಲ್ ಬಾಯ್ ಹೆಲ್ಮೆಟ್ ಎಲ್ಲ ಐತಪ್ಪ? ಸರ್ ಫೈನ್ ಎಷ್ಟು ಬೇಕಾದ್ರೆ ಹಾಕಿ, ಹೆಲ್ಮೆಟ್ ಹಾಕೋಂತ ಮಾತ್ರ ಹೇಳ್ಬೇಡಿ. ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ. ನಾನು ರೇಸರ್ ಸರ್. ನಾನು ರೇಸ್ ಮಾಡ್ತಾ ಇದ್ರೆ ಹುಡುಗಿಯರ್ ನಾನು ನೋಡಿ ಹಂಗೆ ಮುತ್ತು ಕೊಟ್ಬಿಡ್ಬೇಕು. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಸಾಯ್ತೇನೋ ಭಯ ಇಲ್ಲೋ ನನಗೆ? ಭಯ ನನಗೆ ಯಾಕೆ ಸರ್, ಸರಿಯಾಗಿ ಗಾಡಿ ಓಡ್ಸಕ್ ಬರ್ದವ್ರಿಗೆ ಭಯ. ತಗೊಳ್ಳಿ ಸರ್ ನಿಮ್ ಫೈನ್. ಕೊಡಿ ಫೈನ್. ಒಂದು ರಿಸಿಪ್ಟ್ ಕೊಡ್ರಿ. ಆದ್ರೂ ಗಾಡಿನ ಸ್ವಲ್ಪ ನಿಧಾನ ಓಡಿಸಿಪ್ಪ. ನೋಡಿದ್ರ ಯಾರ ಹೆತ್ತ ಮಗನೋ ಏನೋ, ಅವ್ರವ್ವ ಬಿಸಿ ಬಿಸಿ ಅಡಿಗೆ ಮಾಡಿ ನನ್ನ ಮಗ ಈಗ ಊಟಕ್ಕೆ ಬರ್ತಾನಂತ ಕಾಯ್ತಾ ಇರ್ಬೋದಲ್ವಾ? ಅವ್ರ ತಂಗಿ ನಮ್ಮ ಅಣ್ಣ ಚಾಕ್ಲೇಟ್ ತಗೊಂಡ್ಬರ್ತಾನಂತ ಬಾಗಲ್ದಾಗ ನಿಂತ್ಕೊಂಡಿರ್ಬೋದಲ್ವಾ? ಪ್ರೀತಿ ಮಾಡೋ ಹುಡುಗಿ ಅವನ ಜೊತೆ ಭವಿಷ್ಯದ ಬಗ್ಗೆ ಒಳ್ಳೊಳ್ಳೆ ಕನಸು ಕಂಡಿರ್ಬೋದಲ್ವಾ? ನೋಡ್ರೋ,
ನಿಮ್ಗೆಲ್ಲ ನಿಮ್ಮ ಪ್ರಾಣ ಇಂಪಾರ್ಟೆಂಟ್ ಅಲ್ಲದೆ ಇರ್ಬೋದು, ಆದ್ರೆ ಅವ್ರ ಮನೆಯವ್ರಿಗೆ ನೀವೇ ಪ್ರಾಣ ಕಂಡ್ರು. ನೋಡ್ರಿ, ಹೆಲ್ಮೆಟ್ ಹಾಕಿದ್ರ ಕೂದಲು ಉದುರುತ್ತ ಅಂತ ಹೇರ್ ಸ್ಟೈಲ್ ಹಾಳಾಕತಿ ಅಂತ ನೋಡ್ತೀರಿ, ಆದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ತಲಿನೇ ಇಲ್ಲ ಅಂದ್ರೆ ಏನ್ ಹೇರ್ ಸ್ಟೈಲ್ ಮಾಡ್ತಿರೋ? ಇನ್ಮೇಲಿಂದ ನಾವು ಹೆಲ್ಮೆಟ್ ಹಾಕೊಂಡು ತಿರ್ಗಾಡ್ತೀವಿ ಸರ್. ಹೌದು ಸರ್. ಗುಡ್ ಬಾಯ್. ಬೇಗ ಇನ್ಮೇಲೆ ಹಂಗೆ ಇರಿ. ಬರ್ತೀವಿ ಸರ್. ಪಾಟೀಲ್, ನಾ ಹೇಳಿದ್ರು ತಿಳ್ಕೊಂಡ್ರು ಅನ್ಸುತ್ತೆ. ಹೌದು ಸರ್. ಹೌದೌದು. ಕರ್ಮನ ಮತ್ತ್ಯಾಕ್ 3 ಜನ ಹೊಂಟ್ರಿಲೆ ಹೆಲ್ಮೆಟ್ ತರಕ್ಕೆ ಸರ್? ನಮ್ಮ ಜಡ್ಜಸ್ಗೆ ಹೇಗನ್ಸ್ತು ಕೇಳೋಣ. ರಚ್ಚಿ, ನಮ್ಮ ಚಿಲ್ಲರ್ ಡ್ಯೂಟಿ ನಿಮ್ಗೆ ಹೇಗನ್ಸ್ತು? ಚಿಲ್ಲರ್ ಗತ್ತು ತುಂಬಾನೇ ಇಷ್ಟ ಆಯ್ತು. ಅವನ ಒಂದು ಕ್ಯಾರೆಕ್ಟರ್ ಸೂಪರ್ ಆಗಿತ್ತು. ಟ್ರಾಫಿಕ್ ಪೊಲೀಸ್ಗೆ ಇಷ್ಟೊಂದು ಪೇಷನ್ಸ್ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಯೂಶ್ಲಿ ಫೈನ್ ಹಾಕಿಲ್ಲ ಇನ್ನೇನೋ ಮಾಡಿ ಬೈದ್ ಕಳಿಸ್ತಾರೆ, ಬಟ್ ನೀನ್ ಬೈದೇನೆ ಪ್ರತಿ ಒಂದು ವಿಷಯನೂ ಎಂಕ್ವೈರ್ ಮಾಡಿ ಅವ್ರನ್ನ ಎಲ್ಲ ಇಡ್ಸ್ಕೊಂಡಿದೆ ಅಲ್ಲ. ಸೊ ದಟ್ ವಾಸ್ ಲೈಕ್ ಹ್ಯಾಟ್ಸ್ ಆಫ್ ಟು ಯುವರ್ ಪೇಷನ್ಸ್ ಈ ಒಂದು ಸ್ಕಿಟ್ ಅಲ್ಲಿ. ಪಿಕೆ, ಯು ರೈಡ್ ಎಸ್ ಮ್ಯಾಮ್. ಸೂಪರ್. ನಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಕೆಲವೊಂದು ಫ್ಯಾಷನ್ ಶೋಸ್ ನಡೆಯತ್ತಲ್ವಾ, ಅದ್ರಲ್ಲಿ ತುಂಬಾ ಜನ ಸೆಲೆಬ್ರಿಟೀಸು ಲಾಸ್ಟ್ ಅಲ್ಲಿ ಶೋ ಸ್ಟಾಪರ್ಸ್ ಆಗಿ ಈ ತರ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಂತಾರೆ. ತುಂಬಾ ಯು ಕ್ಯಾರಿಡ್ ಇಟ್ ಸೋ ವೆರಿ ವೆಲ್. ನಿನ್ ನಾನ್ ಸಿಂಕ್ಗೆ ಕರೆಕ್ಟ್ ಆಗಿದೆ ಇದು. ನೀನ್ ಮಾಡ್ದಂತ ತರ್ಲೆಗಳು ಇಟ್ ವಾಸ್ ವೆರಿ ನೈಸ್. ಒಳ್ಳೆ ಮೆಸೇಜ್ ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ರಚ್ಚಿ, ಥ್ಯಾಂಕ್ ಯು. ಗುರುಜಿ, ನನಗೆ ಯಾವತ್ತು ಮಾರಲ್ ಇದ್ದು ಒಂದು ಕಾಮಿಡಿ ಸ್ಕಿಟ್ ಮಾಡುವಾಗ ಅದಕ್ಕಿಂತ ಜಾಸ್ತಿ ಖುಷಿ ಯಾವುದಾಗಲ್ಲ. ಎಕ್ಸಲೆಂಟ್ ಫೈನಲ್ ಮೆಸೇಜ್ ವಾಸ್ ಸೂಪರ್. ಯಾವತ್ತು ಹೆಲ್ಮೆಟ್ ಡೆಫಿನೆಟ್ಲಿ ಇಸ್ ಎ ಕಂಪಲ್ಷನ್. 2 ವೀಲರ್ ಅಂದ್ರೆ ಜಾಸ್ತಿ ಡೇಂಜರ್ ಆಗಿರೋದು. ಇಟ್ಸ್ ಎ ಲವ್ಲಿ ಮೆಸೇಜ್. ಪರ್ಫಾರ್ಮೆನ್ಸ್ ಚಿಲ್ಲರ್, ನಿನ್ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿತ್ತು ಕಣೋ. ಥ್ಯಾಂಕ್ ಯು ಸರ್. ಎಂಟ್ರಿ ಇಬ್ಬರದು ಚಕ್ಕಾದಾಗಿತ್ತು, ನಮ್ಮ PK ಅಂಡ್ ಅನಿಲ. ನಮ್ಮ ಹೈಲೈಟ್ ಡಯಲಾಗ್ ಇಲ್ದಿದ್ರು ಪಟೇಲ. ಪಟೇಲ ಒನ್ಸ್ ಮೋರ್ ಕಣೋ, ಒನ್ಸ್ ಮೋರ್. ಚೆನ್ನಾಗಿತ್ತು, ಸಖತ್ ರಿಜಿಸ್ಟರ್ ಆಗಿತ್ತು ಅದು. ಆಮೇಲೆ ನಮ್ಮ ಆಸ್ ಯೂಶುವಲ್ ಈಗ ಈ ಸೀಸನ್ ಹಾಟ್ ಸ್ಟಾರ್ ಬಸ್ಸುದು ಬೆಟ್ಟಿಗೆ ಹೆಬ್ಬೆಟ್ಟು. ಸಖತ್ ಸ್ಮಾಲ್ ಥಿಂಗ್ಸ್ ಬಟ್ ಚೆನ್ನಾಗಿ ವರ್ಕೌಟ್ ಆಯ್ತು. So this was a lovely skit. Thoroughly enjoyed. Thank you so much, Guruji. Guys, thank you so much. Maja Bharata. ಮೇಡಮ್. ಓಯ್, ಯಾರ್ ನೀನು? ಏನಪ್ಪ, ಇನ್ನೊಂದ್ ಸ್ಕಿಟ್ ಏನಾದ್ರು ಇದೆಯಾ ಹೆಂಗೆ? ಅಯ್ಯ, ನಾನ್ ಸ್ಕಿಟ್ ಅಲ್ಲಿ ಮತ್ತೆ ನಾನ್ ಯಾರು ಗೊತ್ತಾ? ಯಾರ್ ನೀನು? ನಾನು ನಮ್ಮ ಊರಲ್ಲೇ ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್. ನನ್ ಫೋಟೋ ಕ್ಲಿಕ್ ಮಾಡಿದವರೆಲ್ಲ ಲೈಫ್ ಅಲ್ಲೇ ಕ್ಲಿಕ್ ಆಗ್ಬಿಟ್ಟಿದ್ದಾರೆ. ವರ್ಲ್ಡ್ ಫೇಮಸ್. ಸರಿ, ಏನ್ ನಿನ್ನ ಹೆಸರು? ಕೊಟ್ಗಾನಹಳ್ಳಿ ಕೋಟ್ಯಾಧಿಪತಿ ಕೋದಂಡ, ಅವ್ರ ಮಗ ಕೋಟಿಗೊಬ್ಬ ತಿಪ್ಪೇಶ. ಅಲ್ಲ, ಇಷ್ಟುದ್ದ ಹೆಸರು ಇಟ್ಕೊಂಡ್ರೆ ಹೆಂಗೋ ಮರಯ್ಯ, ಹೆಂಗಂತ ಕರಿಬೇಕು? ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀನ ಕೋತಿ ಅಂತ ಕರಿತೀನಿ, ಓಕೆನಾ? ಕೋತಿನ? ಅದು ಶಾರ್ಟ್ ಆಗೇನೋ ಅದೇ, ಆದ್ರೆ ಸ್ವೀಟ್ ಆಗಿಲ್ಲ. ಇವಾಗ ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ಹೇಳ್ತೀನಿ, ನೀವ್ ಹೇಳಿದ್ರಲ್ಲ ಕೋತಿ ಅಂತ. ಫೋಟೋಗ್ರಾಫರ್ಸ್ ಏನ್ ಕೋತಿ ಅಲ್ಲ, ಸೆಲ್ಫಿ ತಗೋತಾರಲ್ಲ ಅವ್ರ ಕೋತಿಗಳು. ಸೆಲ್ಫಿ ತಗೊಳ್ಳೋರು ಹೆಂಗ್ ಕೋತಿ ಆಗ್ತಾರೆ? ಮತ್ತೆ ಈಗ ನೋಡಿ, ಸೆಲ್ಫಿ ತಗೊಳ್ಳೋವಾಗ ಕ್ಯಾಮ್ರಾ ಆಡ್ ಮಾಡೋದು ಅನ್ನೋದು. ಅಲ್ಲಿ ರಚ್ಚಿ ತಗೋತಾ ಇದ್ದಾರೆ ನೋಡಲ್ಲಿ. ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇವಾಗ ಸೆಲ್ಫಿ ತಗೊಳ್ಳೋರೆಲ್ಲ ಕೋತಿ ಅಂದ್ರೆ ಅಷ್ಟೇ. ಯಾಕೆ ಅಂತ ಹೇಳ್ತೀನಿ ಕೇಳಿ ಫಸ್ಟ್. ಈಗ ನಾವು ಫೋಟೋಗ್ರಾಫರ್ಸ್ ಮನೆ ಮಂದಿನೆಲ್ಲ ಕೂರ್ಸಿ ಜನಗಳನ್ನೆಲ್ಲ ಒಂದಾಗಿ ಸೇರಿಸಿ ನಗಿಸಿ ಏನೋ ಹೊಡೆದೋಗಿರೋ ನಮ್ ಫ್ಯಾಮಿಲೀಸ್ನೆಲ್ಲ ಒಂದ್ ಮಾಡ್ತೀವಿ. ಆದ್ರೆ ಈ ಸೆಲ್ಫಿ ಮಾಡಿ ತಗೊಳ್ಳೋರು ಇದಾರಲ್ಲ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಸೆಲ್ಫಿ, ಬೆಟ್ಟದ ತುದಿಲ್ ಸೆಲ್ಫಿ, 33ನೇ ಫ್ಲೋರ್ ಅಲ್ಲಿ ನೇತಾಡ್ತಾ ಸೆಲ್ಫಿ, ಇಷ್ಟೆಲ್ಲ ತಗೊಂಡು ಆ 11 ದಿನಕ್ಕೆ ಅವ್ರು ತಿಥಿ ಮಾಡ್ತಾ ಇರ್ತಾರೆ ಮನೆಯವರು. ಈ ತರದಕ್ಕಿಂತ ಫೋಟೋಗ್ರಾಫರ್ಸ್ ಬಿಟ್ಟಿರ್ತಾರೆ. ಇವಾಗ ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ.
ನಮ್ಮೂರಲ್ಲಿ ನಾನು ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್. ನನ್ನ ಫೋಟೋ ಕ್ಲಿಕ್ ಮಾಡ್ತಾರಲ್ಲ ಲೈಫಲ್ಲಿ ಕ್ಲಿಕ್ ಆಗ್ಬಿಟ್ಟಿದ್ದಾರೆ. ಅದನ್ನೇ ಹೇಳಿದ್ರಲ್ಲ ಅವಾಗ್ಲೇ, ಇಲ್ಲಿಗೆ ಯಾಕೆ ಬಂದಿದ್ದೀರು ಕೇಳಿದ್ರು. ಅದಕ್ಕೆ ನನ್ನ ಫ್ರೆಂಡ್ಸ್ ಹೇಳಿದ್ರು, ನೀನ್ ಬೆಂಗಳೂರಿಗೆ ಹೋಗು, ಅದ್ರಲ್ಲಿ ಮಜಾ ಬರ್ತಾ ಶೋಗ್ ಹೋಗು, ಅದ್ರಲ್ಲಿ ರಚಿತಾ ಅವ್ರದ್ದು ಗುರು ಸರ್ದು ಫೋಟೋ ತೆಗಿ, ನೀನು ಕ್ಲಿಕ್ ಆಗ್ಬಿಡ್ತೀಯ ಅಂದ್ರು. ಆದ್ರೆ ಅಷ್ಟಲ್ಲಿ ಪೊಲೀಸ್ ಅವ್ನು ಹಿಡಿದ್ಬಿಟ್ಟು ನಾನು ಕೀ ತಗೊಂಬಿಟ್ಟ. ಕೀ ಕೊಡ್ಸಿ ಮೇಡಮ್. ಕೀನ ಆಮೇಲೆ ಕೊಡಿಸ್ತೀನಿ. ಮಾತಂತೂ ನೀನ್ ಸಖತ್ತಾಗಿ ಆಡ್ತಿದ್ಯಾ. ನೀನ್ ಅಲ್ಲಿ ಕೂತ್ಕೊಂಡಿರು, ನಾವ್ ಒಂದ್ ಸ್ಕಿಟ್ ನ ನೋಡ್ಕೊಂಡ್ ಬರ್ತೀವಿ, ಆಮೇಲೆ ನಿನ್ ಕೀನೆಲ್ಲ ಕೊಡಿಸ್ತೀವಿ. ಓಕೆನಾ? ಜೈ, ಹೋಗ್ ಕೂತ್ಕೊ. ಸಂಸಾರ ಅನ್ನೋದು ದೋಣಿ ಇದ್ದಾಗೆ. ಹಳೆ ಎಕ್ಸಾಂಪಲ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹುಟ್ಟು ಹಾಕ್ತಾ ಇದ್ರೆ ದೋಣಿ ತೇಲ್ತಾ ಇರುತ್ತೆ. ಅದು ಬಿಟ್ಬಿಟ್ಟು ನೀನ್ ಹಾಕು ಅಂತ ಹೇಳ್ತಿದ್ರೆ ಸಂಸಾರದ ನೌಕೆ ಏನಾಗುತ್ತೆ ಅಂತ ನೀವೇ ನೋಡ್ಕೊಂಡ್ ಬನ್ನಿ. ಬರ್ಲಿ ಚಪ್ಪಾಳೆ. ಎಂತ ಸಾವು! ಇದೊಂದು ಸಾವು. ಮೀನ್ ತಂದ್ರೆ ಮನ್ಸಿಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ, ನಾಯಿಗೆ ಫಸ್ಟ್ ಗೊತ್ತಾಗ್ತದೆ. ಅರೆ ಬಲೆ 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 ಬಂಗಡೆ ಬೂತಾಯಿ ಅಯ್ಯ ಬಲೆ ಮಾರ್ರೆ. ಬಂಗಡೆ ಉಂಟು, ಬೂತಾಯಿ ಉಂಟು, ಕಾಣೆ ಉಂಟು, ಅಂಜಲ್ ಉಂಟು, ಪಾಂಪ್ಲೆಟ್ ಉಂಟು, ಪ್ರಾನ್ಸ್ ಉಂಟು, ಮೊರವಾಯಿ ಉಂಟು. ಯಾವ್ದು ಬೇಕು? ಹೊಟ್ಟೆ ಇಲ್ಲಲ್ಲ ಮಾರ್ರೆ. ಅಲ್ಲ ಇವ್ರಿ ಮೀನಿ ಅಂತಕ ಪಕ್ಕದಲ್ಲಿ ಮಚ್ಚ ಕನ್ಯನೇ ಉಂಟು, ಮೀನ್ ಕೇಳ್ತಾರ? ಚಂದ ಇರ್ಲಿ. ನಿಮಗೆ ಬೇಕಾ? ಅಲ್ಲ ನಮ್ದು ವ್ಯಾಪಾರ ಫುಲ್ಲು ಡಲ್ಲು ಸರ್. ಯಾಕೆ ಹೇಳಿ? ಭೂಮಿ ಮೀನ್ ತಿನ್ನೋದ್ ಬಿಟ್ಟಿದ್ದಾರೆ, ಕೋಳಿ ತಿನ್ನೋದಂತೆ. ಬಟ್ಟೆ ತುಂಬಾ ಕೋಳಿ ಪುಕ್ಕ ನೋಡಿ ಕೊಡ್ತೇನೆ, ನಿಮಗೆ ಮೀನ್ ಕೊಡ್ತೇನೆ. ಈಗ ಕೊಡೋದಿಲ್ಲ, ವ್ಯಾಪಾರ ಮುಗಿಸಿ ಬರ್ತೇನಲ್ಲ, ಉಳ್ದಿದ್ದ 2 ಜಬ್ಬು ಕಾಣೆ ಕೊಡ್ತೇನೆ ಅವರಿಗೆ. ಕಾಣೆ ತಿನ್ನಲ್ಲ ನಾನು. ಕಾಣೆ ತಿನ್ನಲ್ಲ, ಬಂಗುಡೆ ಫೇವ್ರೇಟ್ ಕೊಡ್ತೇನೆ. ಅಯ್ಯಪ್ಪ ಸರ್, ನಿಮ್ ಪಕ್ಕ ಮಚ್ಚ ಕನ್ಯೆ ಉಂಟು, ನಮ್ಮ ಮನೇಲಿ ಒಂದು ಮಚ್ಚ ಕನ್ಯೆ ಅಂತ ತಂದ ಮೇಲೆ ಗೊತ್ತಾಗಿದ್ದು ಅದು ಮಚ್ಚ ಕನ್ಯೆ ಅಲ್ಲ, ತಿಮಿಂಗಿಲ್ಲ ಅಂತ. ಅವಳು ನನ್ನನ್ನೇ ನುಂಗ್ತಾಳೆ. ತೋರಿಸ್ತೀನಿ ಈಗ, ತಾಡೀರಿ. ಅಬಾಬಾಬಾಬಾ, ಸುದ್ದಿ ಭಾರಿ ಉಂಟು ಇವತ್ತು. ಒಬ್ಬ ಗಂಡಸು ಒಂದು ವಿಷ ಇರುವ ಹಾವಿನ ಜೊತೆ ಒಂದೇ ಕೋಣೆಯಲ್ಲಿದ್ದು ಗಿನ್ನಿಸ್ ರೆಕಾರ್ಡ್ ಇದೆಯಾ? ಎಂತ ಸಾವು ರೆಕಾರ್ಡು! ನಾವು ಮದ್ವೆ ಆದ್ರ ಮೇಲೆ ಒಂದೇ ಹೆಂಗಸಿನ ಜೊತೆ ಒಂದೇ ಕೋಣೆಯಲ್ಲಿ ಇರ್ತೇವೆ, ನಮ್ದು ಯಾವ ರೆಕಾರ್ಡ್ ಇರಬಹುದು? ಹಲೋ, ಏನಂದ್ರಿ? ನಮ್ ಗಂಡಸರು ಎಂತರ ಮಾತಾಡ್ತೀವಿ, ಹೆಂಗಸರು ಎಂತ ಮಧ್ಯ ಬಾಯಿ. ಅದೇ ನಿಮ್ದು ಗಂಡಸ್ರದು ಬರೀ ಮಾತೆ, ಬೇರೇನು ಕೆಲ್ಸ ಆಗಲ್ಲ. ತಗೊಳ್ಳಿ, ತಿಂಡಿ ತಿನ್ನಿ. ರೀ, ಮುಂದಿನ ವಾರ ಸುಸ್ಸು ಮದ್ವೆ ಅಂತೆ, ಹೋಗ್ ಬರೋಣ. ಈ ಸರಿ ಸುಸ್ಸು ಮದ್ವೆಗೆ ಹೋಗ್ಲಿಕ್ಕಾಗಲ್ಲ, ಮುಂದಿನ ಸರಿ ಹೋಗುವ. ಅಲ್ಲ, ಅದೇ ನಿಮ್ ತಾತನ್ ತಿಥಿನ ವರ್ಷಕ್ಕೊಂದ್ಸಲ ಬರಕ್ಕೆ, ಅವ್ರ ಮದ್ವೆ ಆಗ್ತಿರೋದೇ ಅಪರೂಪ. ಅಯ್ಯೋ ಸಾಯಿ, ನಾನು ಹೇಳಿದೆ ಸರ್, ಈ ಮಂಗಳೂರಿಗೂ ಈ ಬೆಂಗಳೂರಿಗೂ ಸೆಟ್ ಆಗುದಿಲ್ಲ, ಮಧ್ಯದಲ್ಲಿ ಬರೀ ಆಕ್ಸಿಡೆಂಟ್ ಆಗ್ತದೆ ಅಂತ. ಇವಳು ಕೇಳಿ ಸಾಯಲಿಲ್ಲ, ಇವಳನ್ನೇ ತಂದು ಕಟ್ಟಿದ್ದಾರೆ ಈಗ. ಸೆಟ್ ಆಗದೆ ಕಟ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ತಿನ್ನು. ಪ್ಲೀಸ್ ತಿಂಡಿ ತಿಂದು ಹೆಂಗಿದೆ ಹೇಳಿ. ಹೇಳ್ತೇನೆ. ಸ್ವಾಮಿ ಕರಗಜ್ಜ, ಒಮ್ಮೆ ನನ್ನನ್ನು ಕಾಪಾಡಪ್ಪ. ಅಲ್ಲ, ಎಲ್ಲರೂ ತಿನ್ನುವ ಮುನ್ನ ಬೇಡ್ತಾರೆ, ನಾನ್ ತಿಂದ ಮೇಲೆ ದೇವರೇ ನನ್ನನ್ನು ಒಮ್ಮೆ ಬದುಕಿಸು ತಿಂದ ಕರ್ಮಕ್ಕೆ ಅಂತ. ಅಷ್ಟು ಸಖತ್ತಾಗಿ ಮಾಡ್ತಾಳೆ ಇವಳು. ನಾನ್ ಮಾಡೋದಕ್ಕಪ್ಪ ನೀನ್ ಹಿಂಗಿದ್ಯಾ? ಮೇಡಮ್, ಮದ್ವೆ ದಿನ ಇವ್ರಿಗೊಂದ್ ಪ್ಯಾಂಟ್ ಕೊಡ್ತಿದ್ದೆ, ಅದನ್ನ ಹಾಕೊಂಡು ಪಂಕ್ತಿಯಲ್ಲಿ ಊಟಕ್ಕೆ ಕೂತ್ರು. ಊಟ ಮುಗಿಸಿ ಇವ್ರೇನೋ ಎದ್ ಹೋದ್ರು, ಆದ್ರೆ ಪ್ಯಾಂಟ್ ಅಲ್ಲೇ ಇತ್ತು. ಅಷ್ಟು ತೆಳ್ಳಗಿದ್ದ ಈ ಅಪ್ಪ, ನೋಡಕ್ಕೆ ಕೂದ್ಲುದ್ರೋಗಿರೋ ಪೊಮರಿಯನ್ ನಾಯಿ ತರ ಇದ್ದ. ಹೆಂಗಿದ್ಲು ಗೊತ್ತಾ ಸರ್? ನಾನು ಒಮ್ಮೆ ಹೆಣ್ಣು ನೋಡುವಂತ ಒಂದು ಮನೆಗೆ ಹೋದೆ, ತೀಡ್ಕೊಂಬಂದ್ರು. ನಾನು ಮೈಸೂರು ಅಂಬಾರಿ ನೋಡ್ಲಿಕ್ಕೆ ಹೋಗಿದ್ದೇನೋ ಇಲ್ಲ ಹೆಣ್ಣು ನೋಡ್ಲಿಕ್ಕೆ ಹೋಗಿದ್ದೇನೋ ಅಂತ ಒಮ್ಮೆ ಕನ್ಫ್ಯೂಸ್ ಆಗ್ಬಿಡ್ತು. ಹಂಗೆ ಬಂದ್ಲು.
ಇವಳಿಗೆ ತಾಳಿ ಕಟ್ಟಿದ ಮರುಕ್ಷಣ ಇವಳ ಅಪ್ಪ ಏನ್ ಹೇಳ್ದ ಗೊತ್ತಾ? ಅಪ್ಪ ನನಗಿದ್ದು ಭಾರ ಪೂರ್ತಿ ಇಳೀತು ಅಂದ. ಅಷ್ಟು ದಪ್ಪ ಇತ್ತು ಇವಳು. ನಿಮ್ಮಮ್ಮನು ಹೇಳಿದ್ರು ಕಣಪ್ಪ, ನನ್ ಮಗ ಕಿತ್ತೋದವನು, ಅವನಿಗೆ ಚಟ್ಟ ಹತ್ತೋ ಎಲ್ಲಾ ಚಟಗಳು ಇದೆ, ನೀನೇ ಬಿಡಿಸ್ಬೇಕಮ್ಮ ಅಂತ. ಈ ಹೆಂಗಸರು ಇಲ್ಲ ಅಂದ್ರೆ ನಿಮ್ ಗಂಡಸರು ಗೋಳ್ ಕೇಳೋರು ಯಾರು ಇಲ್ಲ ತಿಳ್ಕೊಳ್ಳಿ. ಸುಮ್ಮನೆ ಮಾತಾಡ್ತಾರೆ. ಎಷ್ಟು ಭಾರತದಲ್ಲಿ ಗಂಡಿಗೆ 2ನೇ ಮದುವೆಗೆ ಅವಕಾಶ ಇಲ್ಲ. ಯಾಕೆ ಹೇಳು? ನಮ್ಮಂತ ಹೆಂಗಸರಿಗೆ ಅನ್ಯಾಯ ಆಗ್ಬಾರ್ದು ಅಂತ. ಇಲ್ಲ, ಗಂಡಸರಿಗೆ ಆಗ್ಬಾರ್ದು ಅಂತ. ನೀ ಗಂಡಸರಿಗೆ ಹೇಳ್ತೀಯ, ಒಂದು ತಲೆನೋವೇ ತಡಿಲಿಕ್ಕಾಗೋದಿಲ್ಲ, ಇನ್ನು 2 ಎಲ್ಲಿ ತಡಿತಾನೆ ಅಂತ. ನೋಡಿ ಮೇಡಮ್, ನೋಡಿ ಹೆಂಗ್ ಮಾತಾಡ್ತಾನೆ ನೋಡಿ. ಮದ್ವೆಗಿಂತ ಮುಂಚೆ ಒಲವೇ ಚಲುವೆ ಮೊಲವೇ ಅಂತಿದ್ದ, ಈಗ ಹೆಂಗ್ ಮಾತಾಡ್ತಾನೆ ನೋಡಿ. ಅಷ್ಟಿಲ್ಲೇ ಹೇಳ್ತಾರಾ? ಹಾವ್ಗೆ 2 ನಾಲ್ಗೆ, ಈ ಗಂಡಸರಿಗೆ 32 ನಾಲ್ಗೆ ಅಂತ. ಬಾಯ್ ಬಿಟ್ರೆ ಬರೀ ಸುಳ್ಳು. ಏನು ಎಂತ ಸುಳ್ಳು? ಸತ್ಯ ಹೇಳಲಿಕ್ಕೆ ಬಿಡ್ತೀರಾ ನೀವು? ಬಿಡ್ತೀವಿ. ಯಾವ್ದೋ ಒಂದು ಕಿತ್ತೋಗಿದ ಬಟ್ಟೆ ಹಾಕ ಬಂದು ರೀ ಹೆಂಗುಂಟು ಅಂತಾರೆ. ನೋಡ್ಲಿಕ್ಕೆ ಒಳ್ಳೆ ಮಂಗನಿಗೆ ವೇಷ ಕಟ್ಟಂಗಿರುತ್ತೆ. ಹೇಳಲಿಕ್ಕಾಗ್ತದ? ಅದಕ್ಕೆ ನಮ್ಮ ಬಾಯಲ್ಲಿರೋ ಸತ್ಯವೆಲ್ಲ ಎಂಜಲ್ ನುಂಗಿ ಚಿನ್ನ ನೀನ್ ಮಾತ್ರ ಏಂಜಲ್ ಇದ್ದಂಗಿದ್ಯಾ ಅಂತೀವಿ. ಅಯ್ಯಯ್ಯೋ, ಆಮೇಲೆ ಕೇಳ್ತಾರೆ ನಮ್ಮ ಮನೆಯಿಂದ ನಿಮ್ಗೆ ಯಾರು ಬಂದ್ರೆ ಖುಷಿ ಅಂತಾರೆ. ನಿನ್ನ ತಂಗಿ ಅನ್ಲಿಕ್ಕೆ ಮನ್ಸುಂಟು, ಆದ್ರೆ ಒಪ್ತಾರ? ಅದಕ್ಕೆ ನಿನ್ನ ಅಪ್ಪ ಅಮ್ಮ ಅಂತೇವೆ. ಕರೆಕ್ಟ್. ಈ ನಾತಿಗಳ ಬಗ್ಗೆ ಜೋಕ್ ಮಾಡೋರ್ಗೆ ನಂದೊಂದ್ ಮಾತು, ಇದೇ ಜೋಕ್ ನಾವು ಮೈದನ್ ಬಗ್ಗೆ ಮಾಡಿದ್ರೆ ನೀವ್ ಒಪ್ತೀರಾ? ಚಾನ್ಸೇ ಇಲ್ಲ. ನಮ್ಗೂ ಅವ್ರಿಗೂ ಸಂಬಂಧನೇ ಕಟ್ಬಿಡ್ತೀರಾ. ಆದ್ರೆ ನಾವ್ ಹಾಗಲ್ಲ, ಮೈದನ್ನ ಸ್ವಂತ ಮಗನ್ ತರ ನೋಡ್ಕೋತೀವಿ. ಈ ಹೆಂಗಸರಿಗೆ ಬಾಯಿ ಕೊಡ್ಲಿಕ್ಕೆ ಆಗ್ತದ ಸರ್? ಈ ಹೆಂಗಸರ ಜೊತೆ ಮಾತಾಡೋದು, ಇಂಟರ್ನೆಟ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಓದಿ ಐ ಅಗ್ರಿ ಅಂತ ಓಕೆ ಮಾಡೋದು ಎರಡೂ ಒಂದೇ. ನಿಮ್ಮ ಹತ್ರ ಮಾತಾಡಿ ಸಾಯ್ಲಿಕ್ಕೆ ಆಗೋದಿಲ್ಲ, ನಾನು ಹೋಗ್ತೇನೆ. ಮಾತಾಡಲ್ಲ. ಈಗ ಯಾಕೆ ಮಾತಾಡ್ತೀಯಾ? ಮದ್ವೆಗ್ ಮುಂಚೆ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಿದ್ದೆ. ಮದ್ವೆ ಆಗದಿರೋ ಹೆಣ್ಮಕ್ಳಿಗೆಲ್ಲ ನಂದೊಂದ್ ಸಣ್ಣ ಅಡ್ವೈಸ್. ಲವ್ ಮಾಡುವಾಗ ಚಿನ್ನ ನೀನೇ ನನ್ನ ಆಸ್ತಿ ಅಂತಾರಲ್ಲ, ಆ ಚಿತ್ರಣ ನನ್ ಮಕ್ಳನ್ನ ಮದ್ವೆ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮದ್ವೆ ಆಗ್ ಬಂದ್ಮೇಲೆ ಆಸ್ತಿ ಪಾಸ್ತಿ ಮನೆ ಮಠ ಏನೂ ಇರಲ್ಲ. ಕೇಳಿದ್ರೆ ಹೇಳಿದ್ನಲ್ಲ ಚಿನ್ನ ನೀನೇ ನನ್ನ ಆಸ್ತಿ ಅಂತಾರೆ. ಇವನು ಅಂಥವ್ನೆ. ಪಾಪ ಇವಳೀಗ ಬೀದಿಲ್ ಬಿದ್ದು ಒದ್ದಾಡ್ತಾ ಇದ್ದಾಳೆ, ಇವಳಿಗೆ ಮನೆ ಇಲ್ಲ. ಬೇಡರಿ, ಸುಮ್ನೆ ಇರಿ. ಒಬ್ಬ ಗಂಡಸಿಗೆ ನಿಜವಾದ ಖುಷಿ ಎಲ್ಲುಂಟು ಅಂತ ಮದ್ವೆ ಆದ್ರ ಮೇಲೆ ಗೊತ್ತಾಗ್ತದೆ. ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ನಾನು ಹೇಳಲಿಕ್ಕೆ ಬಂದಿದ್ದು ಮದುವೆಗೂ ಮುಂಚೆ ಅಂತ. ಬೇಡರಿ, ನನಗೇನಾದ್ರೂ ಕೋಪ ಬಂದ್ರೆ ನಿಮ್ ರಕ್ತ ಹೀರ್ಬಿಡ್ತೇನೆ. ಇರ್ತಾಳೆ ಸಾರ್, ಇವಳು ಇರ್ತಾಳೆ. ಮದುವೆಗೆ ಮುಂಚೆ ಇವಳ್ದು ಬಿ ಪಾಸಿಟಿವ್, ನಂದು ಎ ಪಾಸಿಟಿವ್. ಮದುವೆ ಆಗಿ 2 ವರ್ಷಕ್ಕೆ ಇಬ್ರದ್ದು ಒಂದೇ ಪಾಸಿಟಿವ್. ಯಾಕೆ ಹೇಳಿ? ಇವಳು ಪೂರ ಜೀವನ ಪೂರ್ತಿ ಕೂರ್ತಿದ್ದೆ ನನ್ನ ರಕ್ತ. ನನಗ್ ಸಿಟ್ಟು ಬಂದ್ರೆ ಸಿಟ್ಟು ಬಂದ್ರೆ ಅಂತ, ನನಗ್ ಸಿಟ್ಟು ಬಂದ್ರೆ ಸಮ ಬೈತೇನೆ. ಬೈತೀರಾ? ಬೈರಿ ನೋಡ್ತೀನಿ. ನಾನು ಬೈದ್ರೆ ಇವಳು ವಿಷ ಕುಡಿತಾಳೆ, ಗ್ಯಾರಂಟಿ ಬೈತೇನೆ. ಬೈರಿ ನೋಡ್ತೀನಿ ನಾನು. ನಿನಗೆ ಮಂಡೆ ಸಮ ಉಂಟೇನೆ? ಇದು ಬೈಯದ ರೀ? ಬೈಯೋದ್ ಹಿಂಗಲ್ಲ ರೀ. ಮತ್ತೆ ನಿನ್ ಕಾಲ್ ಬಿದ್ದಾಗ, ನಿನ್ ನಡ ಮುರಿದೋಗ, ನಿನ್ ಕೈ ಮುರಿದೋಗ, ನಿನ್ ತಲೆ ಹೊಡೆದಾಗ, ನಿನ್ ಗಾಪ ಬಂದ್ ಚಾಪೆ ಸುಟ್ಕೊಂಡು ಹೋಗ, ನಿನ್ ಬರ್ಬಾರ್ ಬರ, ನಿನ್ ಕರಿನಗರ ಪಚ್ಚ, ನಿನ್ ಹಾಳಾಗೋಗ, ನೆಗದ್ ಬಿದ್ದು ನಲ್ಲಿ ಕೈ ಆಗೋಗ, ನೆಗದ್ ಬಿದ್ದು ಸಹಾಯ. ಸ್ವಾಮಿ ಕೊರಗಜ್ಜ ಕಾಪಾಡು. ಏನ್ರಿ ಮಾಡ್ತಾ ಇದ್ದೀರಾ? ನೀನ್ ಇಷ್ಟುದ್ದ ಶ್ಲೋಕ ಹೇಳ್ದಲ್ಲ, ಕೊನೆಯಲ್ಲಿ ನಾನು ಬೇಡ್ದೆ. ಅಯ್ಯೋ, ಅದು ಬೈಗುಳ. ಇದು ಬೈಗುಳುವ? ನನಗೆ ಇನ್ನೊಮ್ಮೆ ಹೆಂಗ್ ಬೈದ್ರು ನಿನ್ಗೆ 2 ಕೊಡ್ತೇನೆ. ನನಗೆ ಹೊಡಿತೀರೇನ್ರಿ? ಹೊಡಿರಿ, ನಾನು ನೋಡ್ತೀನಿ. ಮತ್ ಸಮ ಬಿಡ್ತೇನೆ ಈಗ. ನನಗೆ ಹೊಡಿತೀರೇನ್ರಿ? ಹೊಡಿರಿ, 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 ಹೊಡಿರಿ. ಅಲ್ಲವೇ ನನ್ಗೆ ಹೊಡಿಲಿಕ್ಕೆ ಪುರ್ಸೊತ್ ಕೊಟ್ರೆ ಅಲ್ಲ ಹೊಡಿಯೋದು. ಪುರ್ಸೊತ್ ಇವಳೇ ಹೊಡಿತಾ ಇದ್ದಾಳೆ. ಗಂಡ ಎದ್ದು ಬೆಳಗ್ಗೆ ವ್ಯಾಪಾರಕ್ಕೆ ಹೋಗೋದ್ರೊಳಗೆ ಹಿಂಗೆ ಮಣ ಮಾಡಿದ್ರೆ ಯಾವನಿಗೆ ಹೋಗ್ಲಿಕ್ಕೆ ಮನ್ಸಾಗ್ತದೆ? ನಿನ್ನ ನೋಡಿದ್ರೆ ನನ್ಗೆ ಒಂಥರ ಆಗ್ತದೆ. ನಾನು ಹೋಗಿ ಸಮುದ್ರಕ್ಕೆ ಬಿದ್ದು ಸಾಯ್ತೇನೆ. ಎಲ್ಲಾದ್ರೂ ಬಿದ್ದು ಸಾಯ್ರಿ, ಮನೆಗೆ ಬರ್ಬೇಡಿ. ಎಲ್ಲ ನನ್ ಕರ್ಮ. ಹೋದ್ಯಾ? ಈಚೆ ಬರೆ. ನಿನ್ನನ್ನು ಬಂಗಡೆ ಫ್ರೈ ಮಾಡ್ತೇನೆ, ಬೂತಾಯಿ ಮಸಾಲಾ ಫ್ರೈ ಮಾಡ್ತೇನೆ, ಅಂಜಲ್ ನೇಕೆಡ್ ಫ್ರೈ ಮಾಡ್ತೇನೆ. ಏನಂತಿದ್ದಲ್ಲ? ಅದು ಊಟಕ್ಕೆ ಮೀನ್ ಚಟ್ನಿ ಹಾಕಿದ್ಯಾ ಅಂತ. ನೀನು ಮೂತಿಗೆ ಉಪ್ಪಿನಕಾಯಿ ಸಾಕು, ಅದೇ ತಿನ್ ಹೋಗು. ನಾನು ಹೇಳ್ದೆ ಈ ಬೆಂಗಳೂರಿಗೂ ಮಂಗಳೂರಿಗೂ ಸೆಟ್ ಆಗಲ್ಲ, ಈ ಬೆಂಗಳೂರಿಗೆ ಉಪ್ಪಿನಕಾಯಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತ. ಒಂದು ಮೀನು ಚಟ್ನಿ ಹಾಕುವ ಯೋಗ್ಯತೆ ಹೋಗ್ತೇನೆ. ಅದು ಆಯ್ತಾಳೆ. ಎಲ್ಲ ನನ್ ಕರ್ಮ. ನಾನ್ ಮೊದ್ಲೇ ಹೇಳ್ದೆ ಇವ್ ನನ್ ಕಟ್ಕೊಳಲ್ಲ ಅಂತ. ನಮ್ಮಮ್ಮ. ಹಲೋ ಅಮ್ಮ. ಎಲ್ಲದನು ಅಲ್ಲದನೇನೋ
ಯಾಕೆ ಹಿಂಗ್ ಹೊಯ್ಕತ್ಯ ಬೇ? ಅಯ್ಯ ನಿಮ್ಮ ಅಪ್ಪನ್ ಕಟ್ಕೊಂಡಾಗಿಂದ ನಾ ಹೊಯ್ಕೊಂತಿರೋದೇ ಆಗದ. ಅಪ್ಪೆಲ್ಲಿ? ಯವ್ವ ತಾಯಿ, ನಿಮ್ಮ ಅಪ್ಪ ಜನರೇಟರ್ ಅಂಗಡಿಯಾಗ ನೌಕರಿ ಮಾಡಿ 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 ಹಿಂಕಂದ್ರೆ ಎಲ್ಲಿ ಬರ್ತಾನ? ಈಗ ಬರ್ತಾನ ನೋಡ. ಏನಾತವಾ? ಏನಾತ? ಅಪ್ಪ ಅವ್ವ, ನನ್ ಗಂಡ ಅದನಲ್ಲ, ಅವ್ನ್ ನನ್ಗೆ ಹೊಡ್ಯಾಕ ಕೈ ಎತ್ತಿದ್ದ. ಇಲ್ಲವ್ವ, ಬರೀ ಕೈ ಎತ್ತಿದ್ದ. ಏನಾಗತ್ತ ಅವನಿಗ? ಮತ್ತವ್ನು ಹಳಿ ಚಾಲಿ ಶುರು ಮಾಡ್ಕೊಂಡೇನ? ಲಗ್ನಗ ಬದಲು ಏನ್ ಹೇಳಿದ್ದ ಅವನು? ನಾನ್ ಏನ್ ಹೇಳಿದ್ದೆ? ನಿಮ್ಮಪ್ಪ ಕೈ ಎತ್ತಿದ್ದ, ನಮ್ಮಪ್ಪ ಕೈ ಎತ್ತಿದ್ದ. ಕೈ ಮಾಡೋಕೊಂಡು ನನ್ನ ಮಗಳಿಗೆ ಬೇಡ ಅಂದಿದ್ದಕ್ಕೆ ಅವನೇನಂದ? ನನಗ ಕೈಯ ಇಲ್ಲ, ನನಗ್ ಕೈ ಎಲ್ಲದ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ದವನು ಈಗ ಮೊಲದು ಮರಿತಾರೆ ಇರೋ ನನ್ನ ಮಗಳ ಮೇಲೆ ಕೈ ಎತ್ತತಾನೇನ? ನಾ ಮೊದಲ ಹೇಳಿದ್ದೆ, ಆ ಮಂಗಳೂರಿಗೂ ನಮಗೂ ಸಮ ಆಗೋದಿಲ್ಲ, ಬಾಯ್ಲ್ಡ್ ರೈಸ್ಗೂ ಖಡಕ್ ರೊಟ್ಟಿಗೂ ಆಗೋದಿಲ್ಲ ಅಂತ. ಅಪ್ಪ ನಾನು ಇಲ್ಲಿರಲ್ಲ, ನಾನು ತವ್ರ ಮನೆಗ್ ಬಂದ್ಬಿಡ್ತೀನಿ. ಸರಿ ಅಮ್ಮ, ನಿನ್ ಮಾತನ್ನ ನಾನು ಒಪ್ಕೊಳ್ತೀನಿ. ಇವತ್ತು ನೀನು ಡೈವೋರ್ಸ್ ಕೊಟ್ಟು ಬರ್ತೀಯಾ? ನಿನ್ಗೆ ಇನ್ನೂ ಚಿಕ್ಕ ವಯಸ್ಸು, ನಾಳೆ ಇನ್ನೊಂದು ಮದುವೆ ಮಾಡ್ಬೇಕು ತಾನೆ? ಹಳ್ಳು ಜಗಳ ಮಾಡ್ಕೊಂಡು ಡೈವರ್ಸ್ ಕೊಟ್ರೆ ಎಷ್ಟಂತ ಡಿವೋರ್ಸ್ ಮಾಡ್ತೀಯಾ? ಎಷ್ಟಂತ ಮದುವೆ ಆಗ್ತೀಯಾ? ನೋಡಿದವ್ರು ನಿನ್ ಬಗ್ಗೆ ಏನ್ ಅಭಿಪ್ರಾಯ ಇಟ್ಕೊಳ್ತಾರೆ ಮಗ? ನೋಡು, ನಾನ್ ಮತ್ತೆ ನಿನ್ ತಾಯಿ ಜಗಳ ಮಾಡ್ತೀವಿ. ನಾನ್ ಮನೆ ಬಿಟ್ಟು ಹೋದ್ನ? ಇಲ್ಲ. ನಾನ್ ಮನೆ ಬಿಟ್ಟು ಹೋಗಿದ್ರೆ ನೀನ್ ಹುಡ್ತಾ ಇದ್ದೀಯಾ? ನೀನ್ ಮತ್ತೆ ನಿನ್ನ ಅಣ್ಣ ಜಗಳ ಮಾಡ್ತೀರಾ? ನೀನ್ ಮನೆ ಬಿಟ್ಟು ಹೋದ್ಯಾ? ನಿನ್ನ ಅಣ್ಣ ಮನೆ ಬಿಟ್ಟು ಹೋದ್ನ? ನೋಡ್ ಮಗ, ಹೆಣ್ಮಕ್ಳು ಗಂಡನ್ ಮನೇನ ಗಂಡನ್ ಮನೆ ಗಂಡನ್ ಮನೆ ಗಂಡನ್ ಮನೆ ಅನ್ಕೊಂಡ್ರೆ ಅದು ಯಾವತ್ತು ಗಂಡನ್ ಮನೇನೆ. ಅದೇ ಗಂಡನ್ ಮನೇನ ನನ್ ಮನೆ ನನ್ ಮನೆ ನನ್ ಮನೆ ಅನ್ಕೊಂಡ್ರೆ ಗಂಡನ್ ಮನೇನು ತವ್ರ ಮನೆ ಆಗುತ್ತೆ. ಮಗ, ದೇವರು ಸೃಷ್ಟಿ ಮಾಡುವ ಹೆಣ್ಣು ಮಕ್ಕಳಿಗೆ 100ರಲ್ಲಿ 80% ನೋವು ಕೊಟ್ಟಿರ್ಬೋದು, ಆದ್ರೆ 20% ಅಲ್ಲಿ ಮಹಾನ್ ಶಕ್ತಿ ಕೊಟ್ಟಿದ್ದಾನೆ ಮಗ. ಬರೀ ಮನೆ ಅಲ್ಲ, ಇಡೀ ಜಗತ್ತನ್ನೇ ಸರಿ ಮಾಡುವ ಶಕ್ತಿ ಒಂದು ಹೆಣ್ಣಿಗಿದೆ ಮಗ. ಅದನ್ನು ನೀವು ಬಳಸ್ಕೋಬೇಕು. ಹೆಣ್ಣು ಮನೆ ಬೆಳಗುವ ದೀಪ ಆಗ್ಬೇಕೇ ಹೊರತು ಮನೆ ಸುಡುವ ಬೆಂಕಿಯ ಉಂಡೆ ಆಗ್ಬಾರ್ದಮ್ಮ. ಏನ್ ಚಲೋ ತನಕ ಭಾಷಣ ಬಿಗಿದೆಯಪ್ಪ. ನೀ ಭಾಷಣ ಬಿಗಿದ ಕೂರು. ನನ್ನ ಮಗನ್ ಇವತ್ತು ಬಿಡೋದಿಲ್ಲ. ಹಗೋರ್ದು ಹೆಂಗ್ಸಲ್ಲ ಈ ಹುಬ್ಬಳ್ಳಿ ಹನುಮವ್ವ. ಈ ಡೈನೋಸರ್ನ ಇಂಗ್ಲಿಷ್ ಪಿಕ್ಚರ್ಗೆ ಕೊಡ್ಬೇಕಿತ್ತು, ಶೂಟ್ ಮಾಡಿ ಸಾಯಿಸ್ತಿದ್ರು. ಸರಿಯಪ್ಪ, ಆಯ್ತು. ಸರಿ ಮಗ, ಇನ್ ಮುಂದೆ ಜಗಳ ಮಾಡಬಾರ್ದು. ಹೆಣ್ಣು ಮಕ್ಕಳು ಅನುಸರಿಸ್ಕೊಂಡು ಹೋಗ್ಬೇಕು. ಸರಿಯಪ್ಪ, ಆಯ್ತು. ನೀನ್ ಹೊರಡು, ನನ್ ಗಂಡ ಬರೋ ಹೊತ್ತಾಯ್ತು. ಹೆಂಗ್ ಹೋಗ್ಲಿ, ನಂಗೆ ಜಂಡಿಟ್ಟಿರ್ಬೇಕಲ್ವೇ? ನಿಜ ಅಲ್ವಾ ಮೇಡಮ್? ಒಂದ್ ಹೆಣ್ಣಿಗೆ ಸಂಸಾರನ ಸರಿ ಮಾಡೋ ಶಕ್ತಿನೂ ಇರುತ್ತೆ, ಹಾಳು ಮಾಡೋ ಶಕ್ತಿನೂ ಇರುತ್ತೆ. ನಂದೇ ತಪ್ಪನ್ಸುತ್ತೆ. ನನ್ ಗಂಡನ ಜೊತೆ ಇನ್ಮೇಲೆ ಚೆನ್ನಾಗಿರ್ತೀನಿ. ಏನಿವತ್ತು ಸಾಹೇಬ್ರು ಇಷ್ಟು ಬೇಗ ಬಂದಿದ್ದು? ಎಂತಕ್ಕೋ ವ್ಯಾಪಾರ ಮಾಡ್ಲಿಕ್ಕೆ ಮನ್ಸಿಲ್ಲ. ಯಾಕೋ? ನಾನು ನಿನಗೆ ಬೈದು ದಾರಿಲಿ ಹೋಗ್ಬೇಕಾದ್ರೆ ಎಣಿಸಿದೆ. ಅಯ್ಯೋ, ಹೆಣ್ಣು ಮಕ್ಕಳು ನಮ್ಮನ್ನು ನಂಬಿ ಮನೆಗೆ ಬರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲರನ್ನು ಸಂಸಾರವನ್ನೇ ಮರೆತು ನಮ್ ಜೊತೆ ಬರ್ತಾರೆ. ಆದ್ರೆ ನಾವು ಅವ್ರನ್ನ ಮನೇಲಿ ಬಿಟ್ಟು ವ್ಯವಹಾರ ಅಂತ ಹೊರಗೆ ಹೋಗ್ತೀವಿ. ಅವ್ರು ನಮಗೋಸ್ಕರ ಕಾದು 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 ಫ್ರಸ್ಟ್ರೇಷನ್ ಅಲ್ಲಿ ನಮ್ಮ ಹತ್ರ ಜಗಳ ಆಡ್ತಾರೆ. ನಾನು ಮಾಡಿದ್ದು ತಪ್ಪು ಅಂತ ಅರ್ಥ ಆಯ್ತು, ಅದಕ್ಕೆ ಹಾಗೆ ಬಂದೆ ಮಾನಸ. ನಂದು ತಪ್ಪು ಅಂದ್ರ ಮೇಲೂ ನಿನ್ನೆಂತದೆ? ಅಲ್ಲ ರೀ, ನಂದೇ ತಪ್ಪು, ನಾನೇ ತಿಕ್ಕು. ನನಗೆ ಗೊತ್ತು. ಅದಲ್ಲ ರೀ, ನೀವು ಮದ್ವೆಗ್ ಮುಂಚೆ ಬ್ಯಾಚುಲರ್ ಲೈಫ್ ಅಲ್ಲಿ ಏನು ಜವಾಬ್ದಾರಿ ಇಲ್ಲದೆ ಉಂಡಾಡಿ ಗುಡನ್ ತರ ಓಡಾಡ್ತಾ ಇರ್ತೀರಾ. ಅದೇ ಮದ್ವೆ ಆದ್ಮೇಲೆ ಸಡನ್ ಆಗಿ ಜವಾಬ್ದಾರಿ ಬರುತ್ತೆ. ಮನೆ, ಹೆಂಡತಿ ಇವ್ರನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತಲ್ವಾ? ನಾವೇ ಅರ್ಥ ಮಾಡ್ಕೊಳ್ದೆ ನಿಮ್ ಜೊತೆ ಜಗಳ ಆಡ್ತೀವಿ. ಸಾರಿ ರೀ. ಕೊನೆಗೂ ಒಂದು ಹೆಂಗಸಿನ ಕೈಯಲ್ಲಿ ತಪ್ಪು ಅಂತ ಹೇಳಿಸ್ದೆ. ಈಗೇನ್ ಊಟ ಆದ್ಮೇಲೆ ಹೊಡ್ಕೋತೀರಾ, ಊಟಕ್ಕೆ ಮುಂಚೆ ಹೊಡ್ಕೋತೀರಾ? ಊಟ ಆದ್ರ ಮೇಲೆ ಹೊಡೆಯೋದು ಒಳ್ಳೇದು ಅನ್ಸ್ತದೆ. ಸಾರಿ ಆಯ್ತಾ? ಐ ಲವ್ ಯು ರೀ. ಐ ಲವ್ ಯು ಟೂ ಬಂಗಡೆ. ಆಹಾ, ಮೀನ್ ಸ್ಮೆಲ್ಲು. ಬನಿಯನ್ ತೆಗಿರಿ. ಇಷ್ಟು ಬೇಗ ಬೇಡ, ಊಟ ಆದ್ರ ಮೇಲೆ ಅಲ್ಲ. ಪೋಲಿ ಅದಲ್ಲ, ಮೀನ್ ವಾಸನೆ ಚೆನ್ನಾಗಿದೆ, ನಂಗ್ ಬೇಕು. ಅಲ್ಲ ಕಣೆ, ನಾನು ತವರ್ ಮನೆಗೆ ನೀನ್ ಬಿಟ್ಟು ಬಂದಾಗ ನೀನ್ ಒಬ್ಬಳೇ ಇರ್ತೀಯಲ್ಲ, ಹೆಂಗಿರ್ತೀಯ ಅಂತ. ಅವಾಗ ಮೀನಿನ ಪಕ್ಕದಲ್ಲಿ ಮಲ್ಸ್ಕೊತೀನಿ.
ಸರಿ ರೀ ಈ ಸಲ ಆನಿವರ್ಸರಿಗೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಒಂಚೂರು ಗ್ಯಾಪ್. ಸಿಂಗಾಪುರ್. ಸಿಂಗಾಪುರ್ಗ ನೆಕ್ಸ್ಟ್ ಇಯರ್ ಆನಿವರ್ಸರಿಗೆ? ಸಿಂಗಾಪುರಿಂದ ಇಲ್ಲಿಗೆ ಬರುವ. ಕರೆಕ್ಟ್ ಆಗಿ ಹೇಳ್ರಿ. ಇನ್ನೆಂತದೆ, ಒಬ್ಬ ಗಂಡ ಟೂರ್ ಹೋಗ್ಲಿಕ್ಕೆ ಆನಿವರ್ಸರಿನೇ ಬರ್ಬೇಕು ಅಂತ ಉಂಟಾ? ಮನಸ್ಸು ಬಂದ್ರೆ ಸಾಕು. ಮೀನ್ ಸೈಕಲ್ ಮುಟ್ಲಿಕ್ಕಿಲ್ಲ, ನಾಯಿ ಖತ್ ಖತ್ ಅಂತ ಇದೆ. ಓ ಇದು ಬೀದಿ ನಾಯಿ ಅಲ್ಲ, ನಮ್ಮನೆ. ಎಂತ ಅದು ರೀ ಡೀಸೆಲ್ ಜಾಸ್ತಿ ಆಯ್ತಾ? ಅಲ್ಲ ರೀ. ಪಿತ್ತನ? ಅಲ್ಲ ರೀ. ಸಮುದ್ರ ಕೇಳ್ತೀಯಾ? ಶೂ ಪಿಕ್ಚರ್ ನೋಡ್ದ್ಯಾ? ಅಯ್ಯೋ ಮತ್ತೆ ನಾನು ಬಂಗಡೆ, ನೀವು ಅಂಜಲ್. ನಮ್ಮನೆಗೆ ಒಂದು ಪುಟ್ಟ ಭೂತಾಯಿ ಬರ್ತಾ ಉಂಟು. ಮಜಾ ಭಾರತ. ರಚ್ಚಿ, ಹೇಗಿತ್ತು ಸ್ಕಿಟ್ಟು? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಯು ಗೈಸ್ ನೇಲ್ಡ್ ಇಟ್, ಯು ಗೈಸ್ ಸ್ಕೇಲ್ಡ್ ಇಟ್. ವಾವ್, ಹೆಂಗೆ ಇದ್ರು ಕಾಂಪಿಟೇಷನ್ ಇತ್ತು, ಬಟ್ ನಿನ್ನ ವಾಯ್ಸ್ ಮಾಡ್ಯುಲೇಷನ್ ಥ್ರೂ ಔಟ್ ದ ಸ್ಕಿಟ್ ಬ್ರಿಲಿಯಂಟ್ ಕಾರ್ತಿಕ್. ಥ್ಯಾಂಕ್ ಯು. ಅಂಡ್ ಮಾನಸ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದೆ ಅವನಿಗೆ. ನಿನ್ನ ಡೈಲಾಗ್ಸ್ ಆಗಿರ್ಬೋದು ಅಂಡ್ ನಿಮ್ಮಿಬ್ರ ಕೆಮಿಸ್ಟ್ರಿ ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ನಿಮ್ಮಿಬ್ರ ಮಧ್ಯೆ. ತುಂಬಾ 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 ಚೆನ್ನಾಗಿದೆ. ಎಸ್ಪೆಷಲಿ ಲಾಸ್ಟ್ ಅಲ್ಲಿ ಮೀನ್ ಸ್ಮೆಲ್ ಇಷ್ಟ ಆಯ್ತು ನನಗೆ. ನಂಗೆ ಬೇಕು ಆ ನಾಚಿಕೆ ಮಾಡ್ಕೊಳ್ಳೋದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಅಂಡ್ ನಿಮ್ ಅಮ್ಮ ಅಂತೂ ಒಂಥರ ರೆಬೆಲ್ ಕ್ವೀನ್ ಆಫ್ ಮಜಾ ಭಾರತ. ಸಡನ್ ಆಗಿ ಯಾವ್ದೋ ಒಂದು ಏನಂತಾರೆ, ಏನೋ ಒಂದು ಸ್ಪಾರ್ಕ್ ಬಂದ್ ಹಿಂಗ್ ಹೋದಂಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಈ ಸ್ಕಿಟ್ ಅಲ್ಲಿ. ಅಂಡ್ ನಿತಿನ್, ಐ ಲವ್ ಯು ಮ್ಯಾನ್. ನಿತಿನ್ ಪಿಕೆ ನಾಚಿಕೆ ಅಂದ್ರೆ ಇದು ಇದಲ್ಲ, ಅದಲ್ಲ. ನೋಡು ಹೆಂಗ್ ನಾಚ್ಕೋತಾರ ನೋಡು ಕರೆಕ್ಟ್ ಆಗಿ. ನಿತಿನ್, ಸೂಪರ್ ಡೈಲಾಗ್ಸ್. ನಂಗೆ ತುಂಬಾನೇ ಇಷ್ಟ ಆಯ್ತು ಡೈಲಾಗ್ಸ್, ನೀ ಹೇಳ್ದಂತ ಡೈಲಾಗ್ಸ್ ಆಗಿರ್ಬೋದು. ಅಂಡ್ ಓವರಾಲ್ ನೀನೇ ತುಂಬಾ ಇಷ್ಟ ಆಗುತ್ತೆ ಕಣೋ ಸ್ಕಿಟ್ ಅಲ್ಲಿ ನಮ್ಗೆ. ಥ್ಯಾಂಕ್ ಯು ಮ್ಯಾಮ್. ನಿನ್ ಪರ್ಫಾರ್ಮೆನ್ಸ್ ನಿತಿನ್ ಥ್ಯಾಂಕ್ ಯು ಮ್ಯಾಮ್. ಒಂದ್ 2 years ಇಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಿರೋದು, ನಾನು ನಿನ್ನ ನೋಡ್ತಿರೋದು ಆಯ್ತಾ. ಈ 2 years ಅಲ್ಲಿ ನನ್ನನ್ನ ತುಂಬಾ ಇಂಪ್ರೆಸ್ ಮಾಡಿ ದಿ ಬೆಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಟಿಲ್ ಡೇಟ್ ಇಸ್ ದಿಸ್. ಅಮೇಜಿಂಗ್ ಅಮೇಜಿಂಗ್. ನಾನು ಮಜಾ ಮಾಡಿದೆ ಮಗ. ಯು ಆರ್ ಡ್ಯಾಮ್ 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 ಗುಡ್. ಥ್ಯಾಂಕ್ ಯು ಮ್ಯಾಮ್. So overall it was very good, very impressed. All the very best. Thank you ma'am. Super. Thank you so much Rachi. ಗುರು ಸರ್, ನಿಮ್ ಪ್ರಕಾರ ಸಂಸಾರ ಸುಖವಾಗಿರ್ಬೇಕು ಅಂದ್ರೆ ಗಂಡ ಮುಖ್ಯನಾ ಅಥವಾ ಹೆಂಡತಿ ಮುಖ್ಯನಾ? ಇದಕ್ಕೆ ಒಂದು ಎರಡು ಲೈನ್ ಹೇಳ. ಸುಖ ಸಂಸಾರದ ಗಾಡಿಗೆ ಗಂಡ ಹೆಂಡತಿ ಇಬ್ರು ಬೇಕು. ಸುಖ ಸಂಸಾರದ ಗಾಡಿಗೆ ಗಂಡ ಹೆಂಡತಿ ಇಬ್ರು ಬೇಕು. ಯಾರು ಹೆಚ್ಚು ಅನ್ನೋ ಪ್ರಶ್ನೆ ಬಂದ್ರೆ ಸಂಸಾರ ಆಗತ್ತೆ ಒಂದು ದೊಡ್ಡ ಜೋಕ್. ಯಾವತ್ತು ಗಂಡ ಹೆಂಡತಿ ಬೆಸ್ತಿರ್ಬೇಕು. ನಾನು ಹೆಚ್ಚು ನೀನ್ ಹೆಚ್ಚು ಬಂದ್ರೆ ಅಲ್ಲಿಗೆ ಫಿನಿಶ್, ಸಂಸಾರ ಫಿನಿಶ್ ಆಗತ್ತೆ. ಎಲ್ಲದಕ್ಕಿಂತ ನನಗೆ ಖುಷಿಯಾಗಿದ್ದು ಆ ಲೈನ್ಸ್ ಪ್ರತಿಯೊಂದು. ವೆಂಕಟ್ ಸರ್ಗೆ ಸಲಾಮ ಹೊಡಿಬೇಕು. ಇವತ್ತು ರಚಿತಾ ಅವರು ನಿತಿನ್ ಪರ್ಫಾರ್ಮೆನ್ಸ್ ಹೇಳಕ್ಕೆ ಆ ಕ್ಯಾರೆಕ್ಟರ್ ವೆಯ್ಟೇಜ್ ಅಷ್ಟಿತ್ತು. ಇಟ್ ವಾಸ್ ಸೂಪರ್ ಕ್ಯಾರೆಕ್ಟರ್. ಪ್ರತಿಯೊಂದು ಲೈನ್ ಹೇಳ್ತೀನಿ, ಪ್ರತಿಯೊಂದು ಸತ್ಯ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಮಂಗಳೂರು ಅವನು ತೀರ್ಥಹಳ್ಳಿ ಸ್ವಲ್ಪ ಮಂಗಳೂರು ಹತ್ರ ಹಂಗೆ
ಪಕ್ಕಾ ಮಂಗಳೂರು ಮಾತಾಡಿದ್ಯಾ. ಪರ್ಫಾರ್ಮೆನ್ಸ್ ಐ ಥಿಂಕ್ ಥಂಡರಸ್ ವಾಸ್ ಸೌಮ್ಯ ಎಂಟ್ರಿ. ಒಮ್ಮೆ ಯಾವ್ದ ಒಂದು ತೂಫಾನ್ ಬಂದಂಗಾಯ್ತು. ಕ್ಯಾರೆಕ್ಟರ್ಸ್ ಸೂಪರ್, ಎವ್ರಿ ಕ್ಯಾರೆಕ್ಟರ್ ನಾನು ಹೇಳ್ಬೇಕು. ಜನರೇಟರ್ ಸೌಂಡಿಗೆ ಬರೋದು ಪಕ್ಕಾ ಮ್ಯಾಚ್ ಆಗುತ್ತೆ. ವೆರಿ ಕ್ಯೂಟ್ ನಿತಿನ್. ಥ್ಯಾಂಕ್ ಯು ಸರ್. ಸೂಪರ್ ಆಗಿತ್ತು. ದಿಸ್ ವಾಸ್ 100%. ಅಂದ್ರೆ ಯಾಕೆಂದ್ರೆ ಒಂದು ಮಾರಲ್ ಇತ್ತು, ಥೀಮ್ ಇತ್ತು, ಕಾಮಿಡಿ ವಾಸ್ ಇನ್ ದ ಅದರ್ ಲೆವೆಲ್. ಸೂಪರ್. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಈ ಸ್ಕಿಟ್ ನೋಡಿ Guys, thank you so much and all the very best. Thank you. ಮಜಾ ಭಾರತ ಮಜಾ ಭಾರತ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ನ ಮುಗಿಸೋ ಟೈಮ್ ಆಗಿದೆ. ಫೋಟೋ ಅನ್ನೋದು ಒಂದ್ ನಗುವಿನ ಆಲ್ಬಮ್. ಅದರಿಂದ ಇವತ್ತಿನ ಎಪಿಸೋಡ್ ನ ಶುರು ಮಾಡಿದ್ವಿ. ಅದಕ್ ಸರಿಯಾಗಿ ಫೋಟೋಗ್ರಾಫರ್ ಕೋತಿನೂ ನಮಗ್ ಸಿಕ್ಬಿಟ್ರು. ಒಳ್ಳೆ ಮಜಾ ಬಂತು. ನೀವು ಸಖತ್ ಎಂಜಾಯ್ ಮಾಡಿದೀರಾ ಅಂತ ನಾವ್ ಅನ್ಕೊಂತೀವಿ. ನಾಳೆ ಮತ್ತೆ ಸಿಗೋಣ, ಇನ್ನಷ್ಟು ನಗೋಣ. ಸದ್ಯಕ್ಕೆ ಈಗ ಹೋಗ್ ಬರೋಣ. ಶುಭರಾತ್ರಿ, ನಮಸ್ಕಾರ.